ನಮಸ್ಕಾರ ವೀಕ್ಷಕರೇ. ವಿರಾಟ್ ಕೊಹ್ಲಿಯವರು ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಭಯಪಡಬೇಡಿ, ಸದ್ಯಕ್ಕಿಲ್ಲ ನಿವೃತ್ತಿ. ರಿಟೈರ್ಮೆಂಟ್ ವದಂತಿ ತಳ್ಳಿ ಹಾಕಿದ ವಿರಾಟ್ ಕೊಹ್ಲಿಯವರು ಐಸಿಸಿ ಚಾಂಪಿಯನ್ ಟ್ರೋಫಿ ಗೆದ್ದ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ನಿವೃತ್ತಿಯಾಗುತ್ತಾರೆ ಎಂದು ವದಂತಿ ಹಬ್ಬಿತ್ತು. ಅವತ್ತು ತನ್ನ ನಿವೃತ್ತಿ ನಿರ್ಧಾರದ ಕುರಿತು ಪರೋಕ್ಷವಾಗಿ ಮೌನ ಮುರಿದಿದ್ದರು. ಆದರೀಗ ನೇರವಾಗಿ ತನ್ನ ರಿಟೈರ್ಮೆಂಟ್ ಬಗ್ಗೆ ತುಟಿ ಬಿಚ್ಚಿದ್ದಾರೆ. ಭಯಪಡಬೇಡಿ, ನಾನು ಯಾವುದೇ ಘೋಷಣೆ ಮಾಡಲ್ಲ ಎಂದು ಅಭಿಮಾನಿಗಳಿಗೆ ಧೈರ್ಯ ತುಂಬಿದ್ದಾರೆ. ನಾನು ಆಟವನ್ನ ಆನಂದಿಸುತ್ತಿದ್ದೇನೆ. ನಿವೃತ್ತಿ ಎಂಬುದು ಸದ್ಯಕ್ಕಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ವಿರಾಟ್ ರವರು. ದುಬೈನಲ್ಲಿ ಇತ್ತೀಚೆಗೆ ನಡೆದ ಭಾರತದ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಕೊಹ್ಲಿ ಅವರು ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ನಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡಿದ್ದರು. ಭಯಪಡಬೇಡಿ, ನಾನು ಯಾವುದೇ ಘೋಷಣೆ ಮಾಡುತ್ತಿಲ್ಲ. ಇಲ್ಲಿಯವರೆಗೂ ಎಲ್ಲವೂ ಸರಿಯಾಗಿದೆ. ನಾನು ಇನ್ನೂ ಆಡಲು ಇಷ್ಟಪಡುತ್ತೇನೆ. ಸಾಧನೆಗಳಿಗಾಗಿ ಅಲ್ಲ, ಆದರೆ ಕ್ರಿಕೆಟನ್ನು ಆನಂದಿಸಲು ಮಾತ್ರ ಆಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ನಿವೃತ್ತಿಯ ಚರ್ಚೆಗಳಿಗೆ ತೆರೆ ಎಳೆದರು. ಸ್ಪರ್ಧಾತ್ಮಕ ಪ್ರವೃತ್ತಿ ಇರುವ ತನಕ ಆಡುವೆ ಎಂದು ಕೊಹ್ಲಿಯವರು ತಿಳಿಸಿದ್ದಾರೆ. 2024ರ ಟಿ20 ವಿಶ್ವಕಪ್ ನಂತರ ಚುಟುಕು ಕ್ರಿಕೆಟ್ಗೆ ದೂರ ಸರಿದಿದ್ದ ವಿರಾಟ್, ನಾನು ಆಡುವುದನ್ನ ತುಂಬಾ ಇಷ್ಟಪಡುತ್ತಿದ್ದೇನೆ. ನನಗಿದು ಸ್ಪರ್ಧಾತ್ಮಕ ಮನೋಭಾವ ಕೂಡ ಆಗಿದೆ. ಆಟದ ಮೇಲಿನ ಪ್ರೀತಿ ತುಂಬಾ ಇದೆ. ಸ್ಪರ್ಧಾತ್ಮಕ ಪ್ರವೃತ್ತಿ ಇರುವ ತನಕ ನಾನು ಆಡುತ್ತಲೇ ಇರುತ್ತೇನೆ. ನಾನು ಹಿಂದೆ ಹೇಳಿದಂತೆ ನಾನು ಯಾವುದೇ ಸಾಧನೆಗಾಗಿ ಆಡುತ್ತಿಲ್ಲ. ಸ್ಪರ್ಧಾತ್ಮಕ ಮನೋಭಾವದಿಂದ ಆಟಗಾರನಿಗೆ ಆಟದಿಂದ ದೂರವಿರಲು ಸರಿಯಾದ ಸಮಯವನ್ನ ಕಂಡುಹಿಡಿಯುವುದು ಕಷ್ಟವಾಗುತ್ತದೆ ಎಂದಿದ್ದಾರೆ. ನಿಮಗೆ ತಿಳಿದಿದೆ, ಸ್ಪರ್ಧಾತ್ಮಕ ಮನೋಭಾವವು ನಿವೃತ್ತಿಯ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯಲು ನಿಮಗೆ ಅವಕಾಶ ನೀಡುವುದಿಲ್ಲ. ನಾನು ಈ ಬಗ್ಗೆ ರಾಹುಲ್ ದ್ರಾವಿಡ್ ಅವರೊಂದಿಗೆ ಬಹಳ ಮುಕ್ತವಾಗಿ ಸಂಭಾಷಣೆ ನಡೆಸಿದ್ದೇನೆ. ಬಹುಶಃ ಇನ್ನೊಂದು ತಿಂಗಳು, ಬಹುಶಃ ಇನ್ನು 6 ತಿಂಗಳು. ಆದ್ದರಿಂದ ಇದು ಉತ್ತಮ ಸಮತೋಲನ ಎಂದು ನಾನು ಭಾವಿಸುತ್ತೇನೆ. ನನ್ನ ಜೀವನದ ಈ ಸಮಯದಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೇನೆ ಎಂದು ವಿರಾಟ್ ರವರು ತಿಳಿಸಿದ್ದಾರೆ. ನಾನೀಗ ಹೆಚ್ಚಿನ ಶ್ರಮ ಹಾಕಬೇಕಾಗಿದೆ ಎಂದು ವಿರಾಟ್ ರವರು ಮಾತನಾಡಿದ್ದಾರೆ. ಆದರೆ ವಯಸ್ಸು ತನ್ನ ಆಟದ ಅಗ್ರಸ್ಥಾನದಲ್ಲಿ ಉಳಿಯುವ ಇಡೀ ಪ್ರಕ್ರಿಯೆಯನ್ನು ಸ್ವಲ್ಪ ಕಷ್ಟಕರವಾಗಿಸಿದೆ ಎಂದು ಕೊಹ್ಲಿಯವರು ಹೇಳಿದ್ದಾರೆ. ನಾನು ನನ್ನ ಶಕ್ತಿ ಮೀರಿ ಶ್ರಮ ಹಾಕಬೇಕಾಗಿದೆ. ಈಗ ಇದಕ್ಕೆ ಸಾಕಷ್ಟು ಪ್ರಯತ್ನದ ಅಗತ್ಯವಿದೆ. ದೀರ್ಘಕಾಲ ಆಡಿದವರು ಇದನ್ನು ಅರ್ಥಮಾಡಿಕೊಳ್ಳುತ್ತಾರೆ. ನೀವು 20 ವರ್ಷದವರಿದ್ದಾಗ ಮಾಡಬಹುದಾದಷ್ಟು ಕೆಲಸಗಳನ್ನು 30 ವರ್ಷದ ನಂತರ ಮಾಡಲು ಸಾಧ್ಯವಿಲ್ಲ. ನನ್ನ ಜೀವನದಲ್ಲಿ ಸ್ವಲ್ಪ ವಿಭಿನ್ನ ಹಂತದಲ್ಲಿ ಇದ್ದೇನೆ ಎಂದು ತಿಳಿಸಿದ್ದಾರೆ. ಅನೇಕ ಸಲ ನಿವೃತ್ತಿ ಯಾವಾಗ, ಏನು ಮಾಡುವಿರಿ ಎಂದು ಬಹಳಷ್ಟು ಮಂದಿ ಕೇಳಿದ್ದಾರೆ. ಆದರೆ ಆ ಬಗ್ಗೆ ನಾನು ಯಾವುದೇ ಯೋಜನೆ ಮಾಡಿಲ್ಲ. ನಾನು ಹೃದಯದ ಮಾತನ್ನ ಕೇಳಿದ್ದೇನೆ.